ಈ ವಿಷ್ಣು ಸರ್ವೋತ್ತಮ, ವಿಷ್ಣು ದೊಡ್ಡವನು ಅಂತ ನಾವೆಲ್ಲ ಕೇಳೇ ಇದ್ದೀವಿ, ನಮಗದು ಗೊತ್ತಿದೆ. ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಅನ್ನೋದನ್ನ ಘೋಷವಾಕ್ಯಗಳನ್ನು ಕೂಡ ಕೇಳಿದ್ದೇವೆ. ಭಗವಂತನ ನಾಮಸ್ಮರಣೆ ಯಾವತ್ತೂ ಕೂಡ ಇರಬೇಕು. ವಿಷ್ಣು ಸ್ಮೃತಿ ವಿಹೀನವಾದರೆ ಆ ಎಲ್ಲ ಕರ್ಮಗಳು ಕೂಡ ನಷ್ಟ ಆಗಿ ಹೋಗ್ತದೆ ಅನ್ನೋದನ್ನೆಲ್ಲವನ್ನು ಕೂಡ ನಾವು ಕೇಳಿದ್ದೀವಿ. ಈ ವಿಷ್ಣು ಅನ್ನೋದನ್ನ ಭಗವಂತನಲ್ಲಿ ಸಮನ್ವಯಿಸಿ ನೋಡ್ಬೇಕಲ್ಲ. ಎಲ್ಲ ಸಕಲ ಶಬ್ದಗಳನ್ನು ಭಗವಂತನಲ್ಲಿ ಸಮನ್ವಯಿಸಿ ನೋಡುವುದು ಬಹಳ ದೊಡ್ಡದು. ಸರ್ವನಾಮಾಹಮಸ್ಮೇಕಃ ಇತಿ ಜ್ಞಾನಂ ಮಮೋತ್ತಮಂ ಯಥ ಸರ್ವಗುಣತ್ವಂ ಸ್ಯಾತ್ ಸರ್ವನಾಮತ್ವೇವ ಹಿ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬರುವಂಥ, ಇದು ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಬರುವಂಥ ಒಂದು ಮಾತು. ಸರ್ವನಾಮಾಹಮಸ್ಮೇಕಃ, ನಾನು ಸರ್ವನಾಮಗಳು ಉಳ್ಳವನಾಗಿದ್ದೇನೆ, ಎಲ್ಲ ನಾಮಗಳನ್ನು ಕೂಡ ಪಡೆದಿದ್ದೇನೆ, ಸರ್ವನಾಮಗಳಿಂದಲೂ ನಾನು ವಾಚ್ಯ ಅಂತೇನು ಜ್ಞಾನ ಇದೆ, ಇದು ಬಹಳ ಉತ್ತಮವಾದ ಜ್ಞಾನ. ಯಾಕೆಂದ್ರೆ ಯಥ ಸರ್ವಗುಣತ್ವಂ ಸ್ಯಾತ್ ಸರ್ವನಾಮತ್ವೈವಹಿ, ಭಗವಂತನ ಗುಣಗಳನ್ನು ಹೆಚ್ಚೆಚ್ಚು ನಾವು ತಿಳ್ಕೊಳ್ಬೇಕಾದ್ರೆ ಆತ ಯಾವ್ಯಾವ ನಾಮದಿಂದ ವಾಚ್ಯ ಅಂತ ತಿಳಿದ್ರೆ ಮಾತ್ರ ಆ ಸರ್ವ ಗುಣತ್ವವನ್ನು ಕೂಡ ತಿಳಿದಂತಾಗ್ತದೆ. ಪ್ರತಿಯೊಂದು ನಾಮವೂ ಕೂಡ ಗೌಣವಾದ ನಾಮ. ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಅಂತ ವಿಷ್ಣು ಸಹಸ್ರನಾಮ ಹೇಳುವಂತೆ, ಪ್ರತಿಯೊಂದು ನಾಮವೂ ಕೂಡ ಗೌಣವಾದ ನಾಮ, ಅಂದ್ರೆ ಗುಣವಾಚಕವಾದ ನಾಮ. ಹೀಗೆ ನಾಮಗಳನ್ನು, ಶಾಸ್ತ್ರಗಳನ್ನು ನಾವು ಹೆಚ್ಚು ಓದಿದಂತೆ ಭಗವಂತನ ಎಲ್ಲಾ ರೀತಿಯಾದಂತಹ ನಾಮಗಳನ್ನು ಕೂಡ ಕೇಳಿದಂತಾಗ್ತದೆ. ಅನ್ಯತ್ರೈವ ಪ್ರಸಿದ್ಧವಾದ ನಾಮಗಳು, ಅನ್ಯತ್ರ ಪ್ರಸಿದ್ಧವಾದ ನಾಮಗಳು, ಉಭಯತ್ರ ಪ್ರಸಿದ್ಧವಾದ ನಾಮಗಳು, ಶಬ್ದಗಳು, ಹಾಗೆ ತತ್ರೈವ ಪ್ರಸಿದ್ಧವಾದ ನಾಮಗಳು, ಹೀಗೆ ಪ್ರತಿಯೊಂದನ್ನು ಕೂಡ ನಾವು ತಿಳಿದಂತಾಗ್ತದೆ. ಭಗವಂತ ಅನೇಕ ಶಬ್ದಗಳಿಂದ ವಾಚ್ಯನಾಗಿದ್ದಾನೆ. ಕೆಲವು ಶಬ್ದಗಳನ್ನು ಭಗವಂತನನ್ನು ಮಾತ್ರ ಕಾಣ್ತಿರ್ತೇವೆ ನಾವು, ನಾರಾಯಣ, ಪುರುಷ ಇತ್ಯಾದಿ ಶಬ್ದಗಳನ್ನು. ಇನ್ನು ಅವನ್ನೆಲ್ಲ ತತ್ರೈವ ಪ್ರಸಿದ್ಧ ಅಂತಾರೆ. ಅನ್ಯತ್ರೈವ ಪ್ರಸಿದ್ಧ ಅಂತ ಕೆಲವು ಶಬ್ದಗಳಿವೆ, ಅವು ಜೀವನನ್ನು ಮಾತ್ರ ಹೇಳುವಂತೆ ಕಾಣಿಸ್ತವೆ. ಬದ್ಧ, ಸಂಸಾರದಲ್ಲಿ ಬದ್ಧ, ದುಃಖಿ, ಮೂರ್ಖ ಇತ್ಯಾದಿ ಶಬ್ದಗಳು ಅವು ಭಗವಂತನನ್ನು ಹೇಗೆ ಹೇಳ್ತವೆ, ಹೇಗೆ ಹೇಳುವುದು ಸಾಧ್ಯವೇ ಇಲ್ಲ ಅಂತ ಕಾಣಿಸ್ತದೆ. ಅದನ್ನ ಅನ್ಯತ್ರೈವ ಪ್ರಸಿದ್ಧ ಅಂತಾರೆ. ಉಭಯತ್ರ ಪ್ರಸಿದ್ಧ ಅಂತ ಇನ್ನು ಕೆಲವು ಶಬ್ದಗಳಿವೆ, ಭಗವಂತನಲ್ಲಿಯೂ ಉಳಿದ ದೇವತೆಗಳಲ್ಲಿಯೂ ಪ್ರಸಿದ್ಧವಾದದ್ದು. ಅಗ್ನಿ, ಇಂದ್ರ ಮೊದಲಾದ ನಾಮಗಳು ಎರಡೂ ಕಡೆ ಪ್ರಸಿದ್ಧವಾಗಿವೆ. ಇನ್ನು ಅನ್ಯತ್ರ ಪ್ರಸಿದ್ಧ ಅಂತ ಇನ್ನು ಕೆಲವಿವೆ, ಆಕಾಶ, ಗಾಯತ್ರಿ ಮೊದಲಾದಂಥ ಶಬ್ದಗಳು. ಅದು ಯಾರ್ಯಾರು ಬೇರೆ ಕೆಲವು ದೇವತೆಗಳನ್ನು ಮಾತ್ರ ಅದು ಹೇಳುವಂತೆ ಕಾಣಿಸ್ತಿರ್ತದೆ. ಹೀಗೆ ನಾನಾ ಥರದ ಶಬ್ದಗಳಿರ್ತವೆ. ಅದನ್ನೆಲ್ಲ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆ ಮೊದಲ ಅಧ್ಯಾಯದಲ್ಲಿ ಮೊದಲ 4 ಪಾದಗಳಲ್ಲಿ ವಿವರಿಸಿ ತೋರಿಸಿದ್ದಾರೆ. ಇದನ್ನ ಯಾಕೆ ಈ ಒಂದು ವಿವರಣೆ ಕೊಟ್ಟೆ ಅಂದರೆ, ವಿಷ್ಣು ಅನ್ನುವಂಥ ಒಂದು ವಿಚಿತ್ರವಾದ ಶಬ್ದ. ಆ ವಿಷ್ಣು ಶಬ್ದದ ಅರ್ಥಗಳೇನು ಮತ್ತು ಭಗವಂತನ ಮಹಾವಿಷ್ಣು ಅಂತ ಯಾಕೆ ಹೇಳ್ತಾರೆ ಅಂತ ಅನ್ನೋದನ್ನ ನಾವು ಇವತ್ತು ನೋಡ್ಬೇಕು. ಅಲ್ಲಿ ಒಂದು ವೈಶಿಷ್ಟ್ಯ ಇದೆ. ಅದನ್ನು ವಿಜಯಧ್ವಜ ಸ್ವಾಮಿಗಳು ವಿಷ್ಣು ನಾಮ್ನಃ ಯಜಮಾನಾದಪಿ ಮಹತೋ ವಿಷ್ಣೋಹ ಅಂತ ಬರೆದಿದ್ದಾರೆ. ಹಾಗಾದ್ರೆ ಮಹಾವಿಷ್ಣು ಅಂತ ಹೇಳಬೇಕಾದ್ರೆ ವಿಷ್ಣೋಹ ಅಪಿ ಮಹಾನ್ ಮಹಾವಿಷ್ಣು ಅಂತ ಹೀಗಾದ್ರ ತಾತ್ಪರ್ಯ ಆಗ್ತದೆ. ವಿಷ್ಣುವಿಗಿಂತಲೂ ದೊಡ್ಡವನು ಅಂತ ಅದರ ತಾತ್ಪರ್ಯ. ಅದು ಯಾರು ಹಾಗಾದ್ರೆ? ವಿಷ್ಣು ಅಂದ್ರೆ ಯಾರು ಅಂದ್ರೆ ವಿಷ್ಣು ನಾಮ್ನಃ ಯಜಮಾನಾದಪಿ, ವಿಷ್ಣು ಎಂಬ ಹೆಸರಿನ ಯಜಮಾನನಿಗಿಂತಲೂ ಉತ್ತಮ. ಆದ್ರಿಂದ ಭಗವಂತನನ್ನ ಮಹಾವಿಷ್ಣು ಅಂತ ಹೇಳಬೇಕು ಅಂತ ಹೀಗೆ ಬಂದಿದೆ. ಇದು ಯಾಕೆ ವಿಷ್ಣು ಶಬ್ದಕ್ಕೆ ಯಜಮಾನ ಅಂತ ಯಾಕೆ ಅರ್ಥ ಹೇಳಿದ್ದಾರೆ ವಿಜಯಧ್ವಜರು ಅಂದ್ರೆ, ಇದೆಲ್ಲ ಅನುವ್ಯಾಖ್ಯಾನದ ಟೀಕೆಯಾದ ಜಯತೀರ್ಥರ ಟೀಕಾ ಸುಧಾದಲ್ಲಿ ಆ ವಿಷಯ ಬಂದಿದೆ. ಮೂಲತಃ ಕೋಶಗಳಲ್ಲೂ ಕೂಡ ಶಬ್ದ ಇದ್ದೇ ಇದೆ. ನಮಗಿದೊಂದು ಗೊತ್ತಿರಬೇಕು, ವಿಷ್ಣು ಅಂದ್ರೆ ಯಜಮಾನ. ಒಂದು ಯಜ್ಞವನ್ನು ತಗೊಂಡ್ರೆ ಆ ಯಜ್ಞವನ್ನು ಮಾಡುವ ಯಜಮಾನ ಒಬ್ಬ ನಮ್ಮಂಥ ಸಾಮಾನ್ಯರಿಂದ ಹಿಡಿದು ಚತುರ್ಮುಖ ಬ್ರಹ್ಮನವರೆಗೆ ಪ್ರತಿಯೊಬ್ಬರು ಕೂಡ ಆ ಯಜ್ಞವನ್ನು ಮಾಡುವ ಯಜಮಾನರು. ಮುಂದೆ ಆ ಯಜ್ಞದ ಅಭಿಮಾನಿಗಳಾದಂಥ ದೇವತೆಗಳು ಅನೇಕ ಜನ ಇದ್ದಾರೆ. ಪುಷ್ಕರ ಮೊದಲಾದ ಕರ್ಮಾಭಿಮಾನಿ ದೇವತೆಗಳಿದ್ದಾರೆ. ಉಳಿದೆಲ್ಲ ದೇವತೆಗಳು, ಸ್ವಯಂ ರುದ್ರನು ಕೂಡ ಯಜ್ಞದ ಅಭಿಮಾನಿ ದೇವತೆ. ಚಾತುರ್ಮಾಸ್ಯಾತ್ಮನೆ ಅಂಗುಷ್ಟಾಭ್ಯಾಂ ನಮಃ, ದರ್ಶಪೂರ್ಣಮಾಸಾತ್ಮನೆ, ಅವನು ಚಾತುರ್ಮಾಸ್ಯಯಾಗದ ಸ್ವರೂಪ ರುದ್ರ, ದರ್ಶಪೂರ್ಣಮಾಸಯಾಗದ ಸ್ವರೂಪ ಅಂತ ಹೀಗೆಲ್ಲ ಅವನನ್ನು ವರ್ಣನೆ ಮಾಡ್ತಾರೆ. ಅಗ್ನಿ ಅಂತ ಕೂಡ ಒಂದು ಅರ್ಥ ಇದೆ. ವಿಷ್ಣು ಅನ್ನುವ ಹೆಸರಿನ ಒಬ್ಬ ಅಗ್ನಿ ಇದ್ದಾನೆ. ಮಹಾಭಾರತದಲ್ಲಿ ಉದ್ಯೋಗ ಪರ್ವದಲ್ಲಿ ಅದ್ರ ಬಗ್ಗೆ ಒಂದು ಶ್ಲೋಕ ಕೇಳಿ ಬರ್ತದೆ.
ವಿಷ್ಣುರ್ನಾಮೇಹ ಯೋಗ್ನಿಸ್ತು ಧೃತಿಮಾನ್ ನಾಮ ಸೋಂಗಿರಾಹ ಅಂತ. ಮುಂದೆ ಧೃತಿಮಾನ್ ನಾಮ ಸೋಂಗಿರಾಹ ಅಂತ ಅನ್ನೋದು ನಮ್ಗೇನು ಬೇಕಾಗಿಲ್ಲ. ಅದು ವಿಷ್ಣುರ್ನಾಮೇಹ ಯಹ ಅಗ್ನಿ, ವಿಷ್ಣು ಅನ್ನೋ ಹೆಸರಿನ ಒಬ್ಬ ಅಗ್ನಿ, ಈಗ ಅಲ್ಲಿ ಕೇಳಿ ಬರೋದು. ಆ ಅನೇಕ ದೇವತೆಗಳೆಲ್ಲ ಆ ಉದ್ಯೋಗ ಪರ್ವದಲ್ಲಿ ವರ್ಣನೆ ಮಾಡಿದ್ದಾರೆ. ಅದರಲ್ಲಿ ಈ ಅಗ್ನಿಯ ಬಗ್ಗೆನೂ ಕೂಡ ಒಂದು ಕಥಾ ಇದೆ, ವಿಷ್ಣು ಎನ್ನುವ ಹೆಸರಿನ ಅಗ್ನಿ ಅಂತ. ಇದು ಮಹಾಭಾರತದ 221ನೇ ಅಧ್ಯಾಯದಲ್ಲಿ 12ನೇ ಶ್ಲೋಕದಲ್ಲಿ ಈ ವಿವರ ಬಂದಿದೆ. ಯಾರಾದರೂ ಮಹಾಭಾರತವನ್ನು ಕೂಡ ನೋಡುವವರು ಇದ್ದರೆ ಅದನ್ನು ಇವರು ಗಮನಿಸಬಹುದು. ಹೀಗೆ ವಿಷ್ಣು ಶಬ್ದಕ್ಕೆ ಯಜ್ಞವನ್ನು ಮಾಡುವ ಯಜಮಾನ, ಯಜ್ಞದ ಅಭಿಮಾನಿ ದೇವತೆಗಳು, ಹಾಗೆ ಆ ಅಗ್ನಿ ಅಂತ ಒಂದರ್ಥ. ಕೋಶಗಳ ಪ್ರಕಾರನೇ ಇದೆಲ್ಲ ಇದೆ, ಇವತ್ತು ಉಪಲಬ್ಧ ಇದೆ ಅನೇಕ ಅರ್ಥಗಳೆಲ್ಲ. ಶ್ರವಣ ನಕ್ಷತ್ರ ಅಂತ ಅರ್ಥ ಇದೆ. ಅಷ್ಟವಸುಗಳಿದ್ದಾರೆಲ್ಲ ಅದರಲ್ಲಿ ಒಬ್ಬನನ್ನು ಕೂಡ ವಿಷ್ಣು ಅಂತ ಹೇಳ್ತಾರೆ. ಅಲ್ಲಿ ಇದ್ರ ಬಗ್ಗೆ ಒಂದು ಸ್ವಲ್ಪ ವಿವಾದ ಬರಬಹುದು. ವಿಷ್ಣು ಶಬ್ದಕ್ಕೆ ಅಷ್ಟವಸುಗಳಲ್ಲಿರುವಂತಹ ಒಬ್ಬ ವಸು ಅನ್ನುವ ಬಗ್ಗೆ ಸ್ವಲ್ಪ ವಿವಾದ ಬರಬಹುದು. ಅಲ್ಲೇನಾದರೂ ಅಷ್ಟವಸುಗಳ ನಾಮಗಳನ್ನು ಬೇರೆ ಬೇರೆ ಪುರಾಣಗಳಲ್ಲಿ ಹೇಳುವಾಗ ಎಲ್ಲಿಯಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಹೇಳಿರುವ ಸಾಧ್ಯತೆ ಇರ್ತದೆ. ನಾಮಗಳನ್ನು ಮತ್ತೊಬ್ಬರು ಯಾರಾದರೂ ಮುದ್ರಿಸುವಾಗ ಸ್ವಲ್ಪ ವ್ಯತ್ಯಸ್ತವಾಗಿ ಮುದ್ರಿಸಿರುವಂಥ ಸಾಧ್ಯತೆ ಹೊಂದಿರ್ತದೆ. ಇನ್ನು ಪ್ರಧಾನವಾಗಿ ಧರ್ಮಾತ್ಮನಾದಂಥ ವ್ಯಕ್ತಿ ಅಂತನೂ ಕೂಡ ಆ ವಿಷ್ಣು ಶಬ್ದಕ್ಕೆ ಅರ್ಥ ಇದ್ದೇ ಇದೆ. ಯಜ್ಞವನ್ನು ಮಾಡುವ ಯಜಮಾನ, ಒಟ್ಟಾರೆ ಧರ್ಮಾತ್ಮನಾದ ವ್ಯಕ್ತಿ, ಧಾರ್ಮಿಕನಾದ ವ್ಯಕ್ತಿ, ಸಜ್ಜನ ಅನ್ನೋ ಅರ್ಥ ಇದೆ. ಮತ್ತು ಯಜ್ಞ ಎಂಬ ಶಬ್ದಕ್ಕೆ ಪ್ರಾಣ ಅಂತ ಕೂಡ ಅರ್ಥ ಇದೆ, ಮುಖ್ಯ ಪ್ರಾಣ ಅಂತ ಕೂಡ ಅರ್ಥ ಇದ್ದೇ ಇದೆ. ಯಜ್ಞಾಭಿಮಾನಿ ಯಜ್ಞಾಖ್ಯೋ ವಾಯುರ್ ಯಜ್ಞೇ ಪ್ರತಿಷ್ಠಿತ ಅಂತ ಛಾಂದೋಗ್ಯ ಉಪನಿಷತ್ತು. ಏಷ ಹವೈ ಯಜ್ಞೋ ಯೋಯಂ ಪವತೆ ಅಂತ. ಈ ಮುಖ್ಯ ಪ್ರಾಣನಿಗೆ ಯಜ್ಞ ಅಂತ ಹೆಸರು. ಯಾಕೆಂದ್ರೆ ಅವನು ಈ ಯಾವತ್ತೂ ಕೂಡ ಸಂಚಾರ ಮಾಡ್ತಿರ್ತಾನೆ. ಜ್ಞ ಅಂದ್ರೆ ಪವಿತ್ರನಾಗಿ ಮಾಡ್ತಾನೆ. ಹೀಗೆಲ್ಲ ಅರ್ಥ ಅದಕ್ಕಿದೆ. ವಿಷ್ಣು ಶಬ್ದದ ಅರ್ಥ ಯಜ್ಞ ಅಂತ, ಯಜ್ಞ ಶಬ್ದದ ಅರ್ಥ ಅನೇಕ ಇದೆ. ಅದರಲ್ಲಿ ಮುಖ್ಯ ಪ್ರಾಣನು ಕೂಡ ಒಂದು. ಚತುರ್ಮುಖ ಬ್ರಹ್ಮನಿಂದ ಹಿಡಿದು, ಚತುರ್ಮುಖ ಬ್ರಹ್ಮ, ಮುಖ್ಯ ಪ್ರಾಣ, ಗರುಡಶೇಷ ರುದ್ರಾದಿಗಳು, ನಮ್ಮಂಥ ಸಾಮಾನ್ಯರು ಪ್ರತಿಯೊಬ್ಬರು ಕೂಡ ಯಜಮಾನರೇ, ಯಜ್ಞದ ಯಜಮಾನರೇ. ಅದರಲ್ಲಿ ಮುಖ್ಯ ಪ್ರಾಣ ಸ್ವಯಂ ಯಜ್ಞದ ಅಭಿಮಾನಿಯೂ ಕೂಡ ಹೌದು. ಯಜ್ಞಾಭಿಮಾನಿ ಯಜ್ಞಾಖ್ಯ ವಾಯುರ್ ಯಜ್ಞೇ ಪ್ರತಿಷ್ಠಿತ, ಅವನು ಯಜ್ಞದಲ್ಲೇ ಇದ್ದಾನೆ ಅಂತ ಛಾಂದೋಗ್ಯ ಉಪನಿಷತ್ತು ಹೇಳ್ತದೆ. ಹೀಗೆ ವಿಷ್ಣು ಎಂಬ ಶಬ್ದಕ್ಕೆ ಇವರೆಲ್ಲ ಅರ್ಥ ಇದ್ದಾರೆ. ಸ್ವಯಂ ಮುಖ್ಯ ಪ್ರಾಣ ಅಂತ ಅರ್ಥ ಆಗ್ತದೆ, ಚತುರ್ಮುಖ ಅಂತ ಅರ್ಥ ಆಗ್ತದೆ, ಅಗ್ನಿ ಅಂತ ಅರ್ಥ ಆಗ್ತದೆ, ಯಜ್ಞವನ್ನು ಮಾಡುವ ಯಜಮಾನ ಅಂತ ಅರ್ಥ ಆಗ್ತದೆ, ಧಾರ್ಮಿಕನಾದ ಒಟ್ಟಾರೆ ಜೀವನವನ್ನು, ಇಡೀ ಜೀವನವನ್ನೇ ಒಂದು ಯಜ್ಞ ಅಂತ ಭಾವಿಸುವಂಥ ಧಾರ್ಮಿಕ ಪುರುಷ ಅಂತ ಕೂಡ ಅರ್ಥ ಆಗ್ತದೆ. ಇಷ್ಟೆಲ್ಲ ಅರ್ಥಗಳಿವೆ ವಿಷ್ಣು ಶಬ್ದಕ್ಕೆ. ಅಲ್ಲಿ ಸುಧಾದಲ್ಲಿ ಜಯತೀರ್ಥರು ತಸ್ಮಾತ್ ವಿಷ್ಣು ರೀತಿ ಯಜಮಾನಸ್ಯ ಯಜ್ಞಸ್ಯವ ನಾಮ ಅಂತ ಬರೆದಿದ್ದಾರೆ. ವಿಷ್ಣು ಎಂಬ ಶಬ್ದಕ್ಕೆ ಯಜಮಾನ, ಯಜ್ಞವನ್ನು ಮಾಡುವ ಯಜಮಾನ ಅಂತ ಒಂದು ಅರ್ಥ, ಅಥವಾ ಯಜ್ಞ ಅಂತ ಆದರೂ ಇಟ್ಕೊಳ್ಬಹುದು. ಯಾಕೆ ಆ ವಿಷಯ ಯಾಕೆ ಬಂದಿದೆ ಅಂದರೆ, ಅಲ್ಲೊಂದು ವೇದವಾಕ್ಯ ಇದೆ. ಆ ವೇದವಾಕ್ಯದ ಅರ್ಥವನ್ನು ಚಿಂತನೆ ಮಾಡುವಂಥ ಒಂದು ಪ್ರಸಂಗ ಅದು. ಸೋಮಃ ಪವತೆ ಜನಿತಾಮತೀನಾಂ ಜನಿತೋಥ ವಿಷ್ಣು ಅಂತ ಹೀಗೊಂದು ವೇದವಾಕ್ಯ. ಸೋಮಃ ಪವತೆ ಜನಿತಾಮತೀನಾಂ ಜನಿತಾ ದಿವೋ ಜನಿತಾ ಪೃಥಿವ್ಯಾಹ ಜನಿತಾಗ್ನೇರ್ ಜನಿತಾ ಸೂರ್ಯಸ್ಯ ಜನಿತೇಂದ್ರಸ್ಯ ಜನಿತೋತ ವಿಷ್ಣು ಅಂತ ಇಡೀ ವೇದವಾಕ್ಯ. ರಾಘವೇಂದ್ರ ಸ್ವಾಮಿಗಳು ಕೂಡ ತಮ್ಮ ಪರಿಮಳ ವ್ಯಾಖ್ಯಾನದಲ್ಲಿ ಆ ವೇದ ಮಂತ್ರವನ್ನು ಬರೆದಿದ್ದಾರೆ. ಸೋಮಃ ಪವತೆ, ಸೋಮ ಅಂದರೆ ಯಾರು ಅಂತ ಮುಂದೆ ನೋಡೋಣ. ಅವನು ಪವತೆ, ಸಂಚಾರ ಮಾಡ್ತಾ ಇರ್ತಾನೆ. ಅವನು ಜನಿತಾ ಮತೀನ, ಬುದ್ಧಿಗೆ ಜನಕ, ಜನಿತಾ ದಿವಹ, ದ್ಯು ಅದಕ್ಕೆ ಜನಕ, ಪೃಥ್ವಿಗೆ ಜನಕ, ಮತ್ತೆ ಜನಿತಾ ಅಗ್ನೇಹ, ಅಗ್ನಿಗೆ ಜನಕ, ಸೂರ್ಯನಿಗೆ ಜನಕ, ಇಂದ್ರನಿಗೆ ಜನಕ, ವಿಷ್ಣುವಿಗೂ ಜನಕ ಅಂತಿಷ್ಟು ಬಂದಿದೆ. ಅದು ವಿಷ್ಣುವಿಗೂ ಜನಕ ಅಂತ ಹೀಗರ್ಥ ಬಂದಾಗ ಇದು ಆ ಜನ್ಮಾಧಿಕರಣ, ಸುಧಾದ ಅನುವ್ಯಾಖ್ಯಾನದ ಜನ್ಮಾಧಿಕರಣ, ಮೊದಲು ಜಿಜ್ಞಾಸಾಧಿಕರಣ ಆಮೇಲೆ ಜನ್ಮಾಧಿಕರಣ, ಅಲ್ಲಿ ಬಂದಿರುವಂಥ ಮಾತದು. ಅಲ್ಲಿ ಗುಣಾಶ್ರುತಾ ಇತಿ ಯಸ್ಮಾತ್
ನ ದೋಷಃ ಅರ್ಥಃ ಶ್ರುತೇಃ ಭವೇತ್. ಆ ಭಗವಂತ ಅವನಿಗಿದನ್ನು ಅನ್ವಯಿಸುವುದು ಹೇಗೆ ಈ ವೇದವಾಕ್ಯವನ್ನು? ಇಲ್ಲಿ ಸೋಮಃ ಅಂತ ನಾವು ನೋಡಿದರೆ ಅದು ಸೋಮರಸಕ್ಕೆ ಜನಕ, ಸೋಮರಸ ಅಂತ ಹೇಳಿ ಅರ್ಥ ಕಂಡಂತೆ ಕಾಣಿಸ್ತದೆ. ಸೋಮರಸವನ್ನು ಪಾನ ಮಾಡಿದರೆ ಬುದ್ಧಿ ಬರ್ತದೆ, ಅದು ವಿಷ್ಣುವಿಗೂ ಕೂಡ ಜನಕ ಅಂತ ಹೀಗೆಲ್ಲ ಅರ್ಥ ಮಾಡಿದಂತೆ ಕಾಣಿಸ್ತದೆ. ಅಲ್ಲಿ ವಿಷ್ಣೋ ಜನಿತ, ವಿಷ್ಣುವಿಗೂ ಅದು ಜನಕ ಅಂತ ಬಂದಿದೆ. ವಿಷ್ಣುವಿಗೂ ಜನಕ ಆಗೋದು ಹೇಗೆ ಸೋಮ ಅಂತ ಪ್ರಶ್ನೆ ಬಂದರೆ, ವಿಷ್ಣು ರೀತಿ ಯಜಮಾನಸ್ಯ ಯಜ್ಞಸ್ಯವ ನಾಮ. ಸೋಮರಸ ಏನಿದೆ, ಆ ಸೋಮರಸವನ್ನು ಯಜ್ಞದಲ್ಲಿ ಆಹುತಿ ಹಾಕಿ ಅದನ್ನು ಮುಂದೆ ಪಾನ ಮಾಡ್ತಾನೆ ಈ ಯಜಮಾನ. ಆದ್ದರಿಂದ ಯಜಮಾನನಿಗೆ ಅದು ವರ್ಧಕ. ಈ ಯಜ್ಞ, ಈ ಸೋಮರಸ ಅಂತನ್ನೋದು ಯಜಮಾನನನ್ನು ಅದು ಬೆಳೆಸ್ತದೆ. ಆದ್ದರಿಂದ ಯಜಮಾನನನ್ನು ಹುಟ್ಟಿಸುವುದು, ವಿಷ್ಣು ಅಂತ ಯಜಮಾನ, ಅವನನ್ನು ಹುಟ್ಟಿಸುವುದು ಅಂದರೆ ಅವನನ್ನು ಬೆಳೆಸುವುದು, ಅವನಿಗೆ ಪೋಷಣೆ ಕೊಡುವಂಥದ್ದು ಅಂತ ಅದರ ಅರ್ಥ ಆಗ್ತದೆ. ಹೀಗೆ ವಿಷ್ಣು ಎಂಬ ಶಬ್ದಕ್ಕೆ ಯಜಮಾನ ಅಂತ ಒಂದರ್ಥ, ಯಜ್ಞ ಅಂತ ಮತ್ತೊಂದರ್ಥ ಇದು ಕೂಡ ಇದೆ. ಯಜ್ಞ ಅಂದರೆ ಯಜ್ಞಾಭಿಮಾನಿ ದೇವತೆ ಅಂತ ನಾವು ಅದನ್ನು ಅರ್ಥ ಇಟ್ಕೊಳ್ಬೋದು. ಯಜ್ಞ ಅಂದರೆ ಯಜ್ಞ ಪ್ರಕ್ರಿಯೆ ಅಂತ ಕೂಡ ಅರ್ಥ ಇಟ್ಕೊಂಡ್ರು ಏನು ತಪ್ಪಿಲ್ಲ. ಸೋಮರಸದ ಆಹುತಿಯನ್ನು ಕೊಟ್ಟಾಗಲೇ ಯಜ್ಞ ಬೆಳಗುವುದು, ಯಜ್ಞ ಶೋಭಿಸುವುದು. ಹೀಗೆ ಯಜ್ಞ ಎಂಬ ಪ್ರಕ್ರಿಯೆ, ಹಾಗೆ ಮತ್ತೆ ಯಜ್ಞ ಒಟ್ಟಾರೆ ಯಜ್ಞಾಭಿಮಾನಿ ದೇವತೆಗಳು ಅವರೆಲ್ಲರೂ ಕೂಡ ಶೋಭಿಸುವುದು ಈ ಸೋಮರಸದಿಂದ ಅಂತ ಅದರ ಅರ್ಥ. ಅದನ್ನು ಭಗವಂತನ ಪರವಾಗಿ ನಾವೇನಾದರೂ ತಿಳ್ಕೊಂಡ್ರೆ ಅದಕ್ಕೆ ಜಯತೀರ್ಥರು ವಿಷ್ಣು ಅಂದರೆ ಯಜಮಾನ ಅಂತ ಅರ್ಥ ಮಾಡಿ ತೋರಿಸಿದ್ದಾರೆ, ಅಥವಾ ಯಜ್ಞ ಅಂತಾದರೂ ಅರ್ಥ ಮಾಡ್ಕೋಬಹುದು ತೋರಿಸಿದ್ದಾರೆ. ಯಜಮಾನ ಅಥವಾ ಯಜ್ಞದ ಅಭಿಮಾನಿ ದೇವತೆ, ಯಜ್ಞದ ಪ್ರಕ್ರಿಯೆ, ಒಟ್ಟಾರೆ ಯಜ್ಞ ಎಂಬ ಕ್ರಿಯೆ, ಇಷ್ಟು ಅರ್ಥ ಮಾಡಿ ತೋರಿಸಿದ್ದಾರೆ. ಸೋಮ ಅಂದ್ರೆ ಸ್ವಯಂ ಭಗವಂತ. ಹೂ ಅಂದರೆ ಉತ್ಕೃಷ್ಟ, ಮಾ ಅಂದರೆ ಜ್ಞಾನ, ಉತ್ಕೃಷ್ಟವಾದ ಜ್ಞಾನವನ್ನು ನಮ್ಗೆ ಕೊಡುವಂಥಳು ಲಕ್ಷ್ಮೀದೇವಿ. ಅವಳಿಂದ ಸಮೇತನಾದಂತಹ ಭಗವಂತನೇ ಸೋಮ. ಅವನು ಪವತೆ, ಎಲ್ಲ ಕಡೆ ಸಂಚಾರ ಮಾಡ್ತಾನೆ. ಜನಿತಾ ಮತೀನಾಂ, ನಮಗೆ ಬುದ್ಧಿಯನ್ನು ಕೊಡ್ತಾನೆ. ಜನಿತಾ ದಿವಹ ಜನಿತಃ ಪೃಥಿವ್ಯಾಹ, ದಿವು ಮತ್ತು ಪೃಥಿವಿ ಅಂದರೆ ಶ್ರೀದೇವಿ ಮತ್ತು ಭೂದೇವಿಯರಿಗೆ ಅವನೇ ಜನಕ, ಅಂದರೆ ಅವರನ್ನು ಪ್ರಕಟಗೊಳ್ಳುವಂತೆ ಮಾಡ್ತಾನೆ ಸೃಷ್ಟಿಯ ಆರಂಭದಲ್ಲಿ. ಅಗ್ನಿಗೆ ಅವನೇ ಜನಕ, ಸೂರ್ಯನಿಗೂ ಅವನೇ ಜನಕ, ಇಂದ್ರನಿಗೂ ಅವನೇ ಜನಕ. ಹಾಗೆ ಜನಿತೋತ ವಿಷ್ಣೋಹ. ಜನಿತೋತ ವಿಷ್ಣೋಹ ಅಂದರೆ ಈ ವಿಷ್ಣು ಅಂದರೆ ಯಜಮಾನ ಅಂತ ನಾವು ಅರ್ಥ ಇಟ್ಕೊಂಡಾಗ ಚತುರ್ಮುಖ, ವಾಯು ಮೊದಲಾದವರು ಅವರಿಗೂ ಅವನು ಜನಕ. ಅಲ್ಲಿ ರಾಘವೇಂದ್ರ ಸ್ವಾಮಿಗಳು ಒಂದು ಅರ್ಥ ಬರೆದಿದ್ದಾರೆ. ಈ ಸೋಮಾದಿ ಶಬ್ದವಾಚ್ಯಾತ್ ಕ್ಷೀರಾಬ್ಧಿಶಯನಾತ್ ಮೂಲರೂಪಾತ್ ವಿಷ್ಣು ಶಬ್ದಾಭಿಧೇಯಾತ್ ಪ್ರಾದುರ್ಭಾವಸ್ಯ ವಿವಕ್ಷೆಯ ಉಪಪನ್ನಂ ಅಂತ ರಾಘವೇಂದ್ರ ಸ್ವಾಮಿಗಳು ಬರೆದ ಅರ್ಥ ಏನಿದೆ, ಮೂಲತಃ ಪದ್ಮನಾಭ ತೀರ್ಥರು ಸನ್ಯಾಯ ರತ್ನಾವಳಿಯಲ್ಲಿ ಅನುವ್ಯಾಖ್ಯಾನಕ್ಕೆ ಅವ್ರು ಮಾಡಿದಂಥ ಸನ್ನಾವ ರತ್ನಾವಳಿಯಲ್ಲಿ ಬಂದಿರುವಂಥ ವ್ಯಾಖ್ಯಾನ, ಅದನ್ನು ರಾಘವೇಂದ್ರ ಸ್ವಾಮಿಗಳು ತಮ್ಮ ವ್ಯಾಖ್ಯಾನದಲ್ಲಿ ಉದ್ಧರಿಸಿದ್ದಾರೆ. ಜಯತೀರ್ಥರು ಕೂಡ ಅದನ್ನು ಸೂಚನೆ ಮಾಡಿದ್ದಾರೆ ಅಂತಾರೆ. ಸೋಮ ಅಂದರೆ ಯಾರು ಹಾಗಾದರೆ? ಕ್ಷೀರಾಬ್ಧಿ ಶಯನನಾದಂತಹ ಮೂಲ ರೂಪನಾದಂಥ ವಿಷ್ಣು. ಅವನಿಂದ ಆ ಮೂಲ ರೂಪನಾದಂತಹ ಅನಂತ ಪದ್ಮನಾಭ ಏನಿದ್ದಾನೆ, ಅವನಿಂದ ಈ ವಿಷ್ಣು ಅಂತ ಕರೆಸ್ಕೊಂಡಿರುವಂತಹ ಭಗವಂತನ ಮತ್ತೊಂದು ರೂಪ ಅದು ಕೂಡ ಉತ್ಪನ್ನ ಆಗಿದೆ. ವಿಷ್ಣು ಅಂದ್ರೆ ಭಗವಂತ ಅಲ್ಲ ಅಂತ ಅರ್ಥ ಅಲ್ಲ. ವಿಷ್ಣು ಎಂಬ ಶಬ್ದಕ್ಕೆ ಯಜಮಾನ ಅಂತ ಅರ್ಥ ಇದೆ, ಅಗ್ನಿ ಅಂತ ಅರ್ಥ ಇದೆ, ಇವೆಲ್ಲ ಅರ್ಥಗಳಿವೆ ಇಲ್ಲ ಅಂತಲ್ಲ. ಅದರ ಜೊತೆಗೆ ವಿಷ್ಣು ಅಂತ ಕೂಡ ಅರ್ಥ ಇದೆ. ಅವನು ಮಹಾವಿಷ್ಣು. ಭಗವಂತನ ಮಹಾವಿಷ್ಣು ಎಂಬ ರೂಪ ಆ ಅನಂತಶಯನ ಅನ್ನುವ ರೂಪದಿಂದ ಅಭಿವ್ಯಕ್ತವಾಗಿದೆ. ಹೀಗೆ ವಿಷ್ಣೋಹೋ ಜನಿತ ಅಂದರೆ ವಿಷ್ಣುವನ್ನು ಹುಟ್ಟಿಸಿದವನು ಅಂದರೆ ವಿಷ್ಣು ಎಂಬ ರೂಪದ ಆವಿರ್ಭಾವಕ್ಕೆ ಕಾರಣ ಈ ಅನಂತಶಯನ ಎಂಬ ಮೂಲ ರೂಪ ಅಂತ ಅದನ್ನು ನಾವು ತಿಳ್ಕೊಳ್ಬೋದು. ಹೀಗೆ ಮಹಾವಿಷ್ಣೋಹ ಅಂದರೆ ವಿಷ್ಣು ಶಬ್ದವಾಚ್ಯರಾದ ಬೇರೆ ಬೇರೆ ಯಾರಿದ್ದಾರೆ ಅವರೆಲ್ಲರಿಗಿಂತಲೂ ಮಹಾನ್ ಅಂತ ಹೀಗದರ ತಾತ್ಪರ್ಯ. ಭಾಗವತದಲ್ಲಿ ಈ 6ನೇ ಸ್ಕಂದದಲ್ಲಿ 1ನೇ ಅಧ್ಯಾಯದಲ್ಲಿ 35ನೇ ಶ್ಲೋಕದಲ್ಲಿ ಮಹಾವಿಷ್ಣು ಅಂತ ಬಂದಲ್ಲಿ ಈ ಅರ್ಥವನ್ನು ಅನುಸಂಧಾನ ಮಾಡಬೇಕು. ಬ್ರಹ್ಮಸೂತ್ರ ಭಾಷ್ಯವನ್ನು ಕೂಡ ನಾವು ನೋಡುವಾಗ ಎಲ್ಲ ಶಬ್ದಗಳು ಭಗವಂತನಲ್ಲಿ ಹೇಗೆ ಸಮನ್ವಿತ ಆಗ್ತವೆ ಅಂತ ನೋಡುವಾಗ ವಿಷ್ಣು ಶಬ್ದವೂ ಕೂಡ ಭಗವಂತನನ್ನು ಹೇಗೆ ಹೇಳ್ತದೆ ಅನ್ನೋದು ನೋಡೋ ಪ್ರಸಂಗ ಬಂದಾಗ ವಿಷ್ಣು ಶಬ್ದ ಮೊದಲು ಯಾರನ್ನು ಹೇಳ್ತದೆ, ಇನ್ನೊಬ್ರು ಬೇರೆ ಯಾರನ್ನು ಹೇಳ್ತದೆ ಅಂತೆಲ್ಲ ಬಂದಾಗ
ಅದು ಬೇರೆ ಅನೇಕ ಜನರನ್ನು ಹೇಳ್ತದೆ. ಅವರೆಲ್ಲರಿಗಿಂತಲೂ ಮಹಾತ್ಮನಾದಂತಹ ವಿಷ್ಣುವನ್ನು ಹೇಳ್ತದೆ ಅಂತ ನಾವು ಹೀಗೆ ಅದನ್ನು ಆ ವಿಜಯಧ್ವಜ ಸ್ವಾಮಿಗಳ ವ್ಯಾಖ್ಯಾನದ ಬೆಳಕಿನಲ್ಲಿ, ಮತ್ತೆ ಎಲ್ಲ ಕೋಶಗಳು ಕೂಡ ಅದನ್ನು ಹೇಳಿವೆ. ಜಯತೀರ್ಥರು ಅದನ್ನು ಅರ್ಥ ಮಾಡಿ ತೋರಿಸಿದ್ದಾರೆ, ರಾಘವೇಂದ್ರ ಸ್ವಾಮಿಗಳು ತೋರಿಸಿದ್ದಾರೆ, ಪದ್ಮನಾಭ ತೀರ್ಥರು ತೋರಿಸಿದ್ದಾರೆ. ಹೀಗೆ ಆ ಎಲ್ಲ ಶ್ರೀಮದ್ ಆಚಾರ್ಯರ ಅನುವ್ಯಾಖ್ಯಾನ, ಪದ್ಮನಾಭ ತೀರ್ಥರು, ಜಯತೀರ್ಥರು ಅವರ ಟೀಕೆ, ರಾಘವೇಂದ್ರ ಸ್ವಾಮಿಗಳ ಟೀಕೆ, ಅದೆಲ್ಲವನ್ನು ಕೂಡ ನಾವು ಈ ಒಂದು ನಿಮಿತ್ತದಿಂದ ಸ್ಮರಣೆ ಮಾಡ್ಕೊಂಡು ಹಾಗಾಯಿತು. ಹೀಗೆ ಅಂಥ ಮಹಾವಿಷ್ಣುವಿನ ಅನುಗ್ರಹದಿಂದ ನಾನು ಎಲ್ಲ ಕಡೆಯೂ ಕೂಡ ಸಂಚಾರ ಮಾಡ್ತಿದ್ದೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಹೀಗೆ 35ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.